ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಇಂಗ್ಲೀಷ್ನಲ್ಲಿ ಸಂಭಾಷಣೆಯಲ್ಲಿ ಯಾವ ಅಭಿವಂದನಾ ವಾಕ್ಯಗಳನ್ನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಮೊದಲನೇ ಅಭ್ಯಾಸ. ಈ ಮೊದಲು ನಾವು ಇದನ್ನು ತಿಳ್ಕೊಳ್ಳೇಬೇಕಾದದ್ದು ಸಂಭಾಷಣೆಯಲ್ಲಿ ಅಭಿವಂದನಾ ವಾಕ್ಯಗಳು ಯಾವುವು, ಬೆಳಗ್ಗೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಯಾವ ವಾಕ್ಯಗಳನ್ನು ನಾವು ಹೇಳಬೇಕು, ಆಮೇಲೆ ಮಧ್ಯಾಹ್ನ 12ರಿಂದ ಸಂಜೆ 5ರವರೆಗೆ ಯಾವ ವಾಕ್ಯಗಳನ್ನ ಹೇಳಬೇಕು, ಸಂಜೆ 5ರ ನಂತರ ಯಾವ ವಾಕ್ಯಗಳನ್ನು ಹೇಳಬೇಕು, ರಾತ್ರಿ ದಿನದ ಯಾವುದೇ ಒಂದು ಸಮಯದಲ್ಲಿ ಯಾವೆಲ್ಲ ಇಂಗ್ಲೀಷ್ ವಾಕ್ಯಗಳನ್ನು ನಾವು ಉಪಯೋಗವನ್ನು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳಿಕೊಡ್ತಾ ಇದ್ದೀನಿ. ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಬರಬೇಕಾದ್ರೆ ಬದಿಯ ಬೆಲ್ ಮೇಲೆ ಒತ್ತಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಅಂದರೆ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ಎಲ್ಲಕ್ಕಿಂತ ಮುಂಚೆ ನೀವು ನೋಡಲು ಸಾಧ್ಯ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಯಾವೆಲ್ಲ ವಾಕ್ಯಗಳನ್ನು ನಾವು ಉಪಯೋಗ ಮಾಡ್ಕೋಬೇಕು. ಒಂದನೇದು, ಬೆಳಗ್ಗೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ನಾವು ಗುಡ್ ಮಾರ್ನಿಂಗ್ ಅಂತಕ್ಕಂಥ ಒಂದು ವಾಕ್ಯವನ್ನು ಉಪಯೋಗ ಮಾಡ್ಕೋಬೇಕಾಗತ್ತೆ. ಅಂದರೆ ಇಲ್ಲಿ ನಾನು ತಿಳಿಸ್ತಾ ಇದ್ದೀನಿ, ಗುಡ್ ಮಾರ್ನಿಂಗ್ ಡ್ಯಾಡ್. ಓಕೆ, ಗುಡ್ ಮಾರ್ನಿಂಗ್ ಡ್ಯಾಡ್. ಆಮೇಲೆ ಗುಡ್ ಮಾರ್ನಿಂಗ್ ಮಮ್ಮಿ. ಗುಡ್ ಮಾರ್ನಿಂಗ್ ಮಮ್ಮಿ. ಗುಡ್ ಮಾರ್ನಿಂಗ್ ಗ್ರ್ಯಾಂಡ್ ಪಾ. ಹೌದಾ? ಗುಡ್ ಮಾರ್ನಿಂಗ್ ಗ್ರ್ಯಾಂಡ್ ಪಾ. ಗುಡ್ ಮಾರ್ನಿಂಗ್ ಗ್ರ್ಯಾಂಡ್ ಮಾ. ಗುಡ್ ಮಾರ್ನಿಂಗ್ ಸಿಸ್ಟರ್. ಗುಡ್ ಮಾರ್ನಿಂಗ್ ಬ್ರದರ್. ಹೌದಾ? ಆಮೇಲೆ ಗುಡ್ ಮಾರ್ನಿಂಗ್ ಸರ್. ಈ ರೀತಿಯಾಗಿ ನಾವು ಮುಂಜಾನೆ ಬೆಳಗ್ಗೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಈ ವಾಕ್ಯಗಳನ್ನು ನಾವು ಪ್ರಪ್ರಥಮವಾಗಿ ಮೊದಲನೇ ಅಭ್ಯಾಸ ಇದನ್ನು ನಾವು ರೂಢಿ ಮಾಡ್ಕೊಳ್ಬೇಕು. ಗುಡ್ ಮಾರ್ನಿಂಗ್ ಡ್ಯಾಡ್, ಗುಡ್ ಮಾರ್ನಿಂಗ್ ಮಮ್ಮಿ, ಗುಡ್ ಮಾರ್ನಿಂಗ್ ಗ್ರ್ಯಾಂಡ್ ಪಾ. ಇದು ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಫಾದರ್, ಇದು ಶಾರ್ಟ್ ಫಾರ್ಮ್. ಗ್ರ್ಯಾಂಡ್ ಫಾ ಅಂದರೆ ಗ್ರ್ಯಾಂಡ್ ಫಾದರು, ಗ್ರ್ಯಾಂಡ್ ಮಾ ಅಂದರೆ ಗ್ರ್ಯಾಂಡ್ ಮದರು. ಓಕೆ, ಸಿಸ್ಟರ್, ಬ್ರದರ್, ಸರ್. ಈ ರೀತಿಯಾಗಿ ನಾವು ಇಂಗ್ಲೀಷ್ನಲ್ಲಿ ವಾಕ್ಯಗಳನ್ನು ಉಪಯೋಗ ಮಾಡ್ಕೋಬೇಕು. ಆನಂತರ ಮಧ್ಯಾಹ್ನ 12ರಿಂದ ಸಂಜೆ 5ರವರೆಗೆ ಯಾವೆಲ್ಲ ವಾಕ್ಯಗಳನ್ನು ಉಪಯೋಗ ಮಾಡ್ಕೋಬೇಕು. ಇಲ್ಲಿ ಗುಡ್ ಆಫ್ಟರ್ನೂನ್ ಅಂತ ವಾಕ್ಯಗಳನ್ನು ಉಪಯೋಗ ಮಾಡ್ಕೋಬೇಕು. ಗುಡ್ ಆಫ್ಟರ್ನೂನ್ ಡ್ಯಾಡ್. ಅಂದರೆ ಈ ಹಿಂದೆ ಹೇಳಿದ ಹಾಗೆ ಡ್ಯಾಡ್, ಮಮ್ಮಿ, ಗ್ರ್ಯಾಂಡ್ ಪಾ, ಗ್ರ್ಯಾಂಡ್ ಮಾ, ಸಿಸ್ಟರ್, ಬ್ರದರ್, ಸರ್ ಅಂಥೇಳಿ ಇಲ್ಲಿ ಗುಡ್ ಮಾರ್ನಿಂಗ್ ಡ್ಯಾಡ್, ಗುಡ್ ಮಾರ್ನಿಂಗ್ ಮಮ್ಮಿ, ಗುಡ್ ಮಾರ್ನಿಂಗ್ ಬ್ರದರ್, ಗುಡ್ ಆಫ್ಟರ್ನೂನ್ ಡ್ಯಾಡ್, ಗುಡ್ ಆಫ್ಟರ್ನೂನ್ ಮಮ್ಮಿ, ಗುಡ್ ಆಫ್ಟರ್ನೂನ್ ಸಿಸ್ಟರ್, ಗುಡ್ ಆಫ್ಟರ್ನೂನ್ ಬ್ರದರ್, ಗುಡ್ ಆಫ್ಟರ್ನೂನ್ ಸರ್. ಹೌದಾ? ಗುಡ್ ಆಫ್ಟರ್ನೂನ್ ಗ್ರ್ಯಾಂಡ್ ಮಾ, ಗುಡ್ ಆಫ್ಟರ್ನೂನ್ ಗ್ರ್ಯಾಂಡ್ ಪಾ. ಈ ರೀತಿಯಾಗಿ ನಾವು ಶುಭ ಮಧ್ಯಾಹ್ನ ಅಂತ ಹೇಳಲಿಕ್ಕೆ ಈ ವಾಕ್ಯಗಳನ್ನು ನಾವು ಉಪಯೋಗ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಸಂಜೆ 5ರ ನಂತರ ಯಾವ ವಾಕ್ಯಗಳನ್ನು ಉಪಯೋಗ ಮಾಡ್ಕೋಬೇಕು. ಇಲ್ಲಿ ಗುಡ್ ಈವ್ನಿಂಗ್ ಅಂತ. ಗುಡ್ ಈವ್ನಿಂಗ್ ಡ್ಯಾಡ್ ಒಂದೇ ಬರೀತೀನಿ. ಇಲ್ಲಿ ನೀವು ಸಂಜೆ 5ರ ನಂತರ ಈ ಇಂಗ್ಲೀಷ್ ವಾಕ್ಯಗಳನ್ನು ಉಪಯೋಗ ಮಾಡ್ಕೋಬೇಕು. ಗುಡ್ ಈವ್ನಿಂಗ್ ಡ್ಯಾಡ್, ಗುಡ್ ಈವ್ನಿಂಗ್ ಮಮ್ಮಿ, ಗುಡ್ ಈವ್ನಿಂಗ್ ಗ್ರ್ಯಾಂಡ್ ಫಾದರ್, ಗುಡ್ ಈವ್ನಿಂಗ್ ಗ್ರ್ಯಾಂಡ್ ಮದರ್, ಗುಡ್ ಈವ್ನಿಂಗ್ ಸಿಸ್ಟರ್, ಗುಡ್ ಈವ್ನಿಂಗ್ ಬ್ರದರ್, ಗುಡ್ ಈವ್ನಿಂಗ್ ಸರ್. ಈ ರೀತಿಯಾಗಿ ಇಂಗ್ಲೀಷ್ ವಾಕ್ಯಗಳನ್ನು ಉಪಯೋಗ ಮಾಡ್ಕೋಬೇಕಾಗತ್ತೆ. ಇನ್ನು ರಾತ್ರಿ ಏನು ಮಾಡಬೇಕು? ರಾತ್ರಿ ಗುಡ್ ನೈಟ್ ಅಂತ ಹೇಳಬೇಕಾಗತ್ತೆ. ಗುಡ್ ನೈಟ್ ಡ್ಯಾಡ್, ಗುಡ್ ನೈಟ್ ಮಮ್ಮಿ. ಈ ರೀತಿಯಾಗಿ ಎಲ್ರಿಗೂ ಕೂಡ ನೀವು ಗುಡ್ ನೈಟ್ ಅನ್ಬೇಕಾಗತ್ತೆ. ಇನ್ನೊಂದು ಶಬ್ದ ಅಂದರೆ ಸುಮಧುರ ಸ್ವಪ್ನಗಳು, ಕನಸುಗಳು, ಈ ರೀತಿ ಹೇಳೋಕ್ಕೆ ಸ್ವೀಟ್ ಡ್ರೀಮ್ಸ್ ಅಂತ ಕರೀತಾರೆ. ಹೌದಾ? ಸ್ವೀಟ್ ಡ್ರೀಮ್ಸ್ ಅಂತ ನಾವು ಹೇಳ್ಬೋದು. ಆಮೇಲೆ ದಿನದ ಯಾವುದೇ ಒಂದು ಸಮಯದಲ್ಲಿ ಯಾವಾಗ ಬೇಕಾದರೂ, ಈಗ ಏನು ಹೇಳಿದ್ದು ನಾನು, ಮುಂಜಾನೆ, ಸಾಯಂಕಾಲ, ಇಲ್ಲಿ ನೋಡಿ, ಇದು ಬೆಳಗ್ಗೆ 12ರವರೆಗೆ ಗುಡ್ ಮಾರ್ನಿಂಗ್ ಅನ್ನಬೇಕು. ಆಮೇಲೆ ಮಧ್ಯಾಹ್ನ 12ರಿಂದ 5ರವರೆಗೆ ಗುಡ್ ಆಫ್ಟರ್ನೂನ್ ಅನ್ನಬೇಕು. ಸಂಜೆ 5ರ ನಂತರ ಗುಡ್ ಈವ್ನಿಂಗ್ ಅನ್ನಬೇಕು. ರಾತ್ರಿ ಗುಡ್ ನೈಟ್ ಅನ್ನಬೇಕು. ಆದರೆ ದಿನದ ಯಾವುದೇ ಒಂದು ಸಮಯದಲ್ಲಿ ಕಾಮನ್ ಆಗಿ ನಾವೇನು ಅನ್ನಬೇಕು? ಹೆಲೋ, ಹಾಯ್ ಅಂತ ಕರಿಬೇಕು. ಹಾಯ್ ರಾಧಾ, ಹಾಯ್ ಪ್ರೀತಮ್, ಹಲೋ ಅಂಕಲ್, ಹಲೋ ಆಂಟಿ, ಹಲೋ ರಾಮ್, ಹಲೋ ಸರ್, ಹಾಯ್ ಸರ್. ಈ ರೀತಿಯಾಗಿ ನಾವು ಇಲ್ಲಿ ಹಾಯ್ ಮತ್ತು ಹಲೋ ಈ ಶಬ್ದಗಳನ್ನು ನಾವು ಬಳಸಬೇಕಾಗತ್ತೆ.
ಪ್ರಿಯ ವಿದ್ಯಾರ್ಥಿಗಳಿಗೆ ಮೊಟ್ಟ ಮೊದಲು ನಾವು ಇವುಗಳನ್ನು ಅನ್ಲಿಕ್ಕೆ ರೂಢಿ ಮಾಡಿಕೊಳ್ಬೇಕು. ಇದೇ ರೀತಿ ನಾವು ದಿನಾಲೂ ಮಾತನಾಡಬೇಕು. ಮುಂಜಾನೆ, ಮಧ್ಯಾಹ್ನ, ಸಂಜೆ, ಮುಂದೆ ರಾತ್ರಿ, ದಿನದ ಒಂದು ಯಾವುದೇ ಸಮಯದಲ್ಲಿ ನಾವು ಮಾತನಾಡೋಕ್ಕಿಂತ ಮುಂಚೆ, ಅಂದರೆ ಆ ಒಂದು ವಾಕ್ಯವನ್ನು ಪ್ರಯೋಗ ಮಾಡೋಕ್ಕಿಂತ ಮುಂಚೆ ನಾವು ಗುಡ್ ಮಾರ್ನಿಂಗ್ ಡ್ಯಾಡ್ ಅಂತ ಮುಂಜಾನೆ ಹೇಳಬೇಕು. ತಂದೆಗೆ, ತಾಯಿಗೆ, ಎಲ್ರಿಗೂ ಈ ರೀತಿಯಾಗಿ ನಾವು ಮೊದಲ ಅಭ್ಯಾಸವನ್ನು ಕಲಿಬೇಕಾಗತ್ತೆ. ಸಂಭಾಷಣೆಯಲ್ಲಿ ಅಭಿವಂದನಾ ವಾಕ್ಯಗಳು ಇವುಗಳನ್ನು ತಾವು ರೂಢಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಈ ಒಂದು ವಿಡಿಯೋನ ತಮ್ಮ ಸ್ನೇಹಿತರಿಗೆ ಹಂಚ್ಕೊಳ್ಳಿ. ನಮ್ಮ ಕನ್ನಡ ಟೀಚರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.